ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ 8 ಗಿಡಗಳು ಅಪ್ಪಿತಪ್ಪಿಯೂ ಕೂಡ ನಿಮ್ಮ ಮನೆಯಲ್ಲಿರಬಾರದು. ಇದ್ದರೆ ನಿಮಗೂ ನಿಮ್ಮ ಕುಟುಂಬದವರಿಗೂ ವಾಸ್ತವವಾಗಿ ಇದು ಒಳ್ಳೆಯದಲ್ಲ. ನಿಮ್ಮ ಸಂಪತ್ತು ಕಡಿಮೆಯಾಗುತ್ತದೆ. ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಮತ್ತು ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಗಿಡಗಳು ಸ್ಥಾಯಿಕುಲ ಶಕ್ತಿಯನ್ನು ತೆಗೆದುಕೊಂಡು ಬರುತ್ತವೆ. ಇನ್ನು ಕೆಲವು ಗಿಡಗಳು ಮನೆಗೆ ಪ್ರತಿಕೂಲ ಶಕ್ತಿಯನ್ನು ತೆಗೆದುಕೊಂಡು ಬರುತ್ತವೆ. ಕೆಲವು ಗಿಡಗಳು ನಮಗೆ ಒಳ್ಳೆಯದನ್ನ ಮಾಡಿದ್ರೆ ಮತ್ತೆ ಕೆಲವು ಕೆಟ್ಟದ್ದನ್ನ ಮಾಡುತ್ತವೆ. ಅದಕ್ಕಾಗಿಯೇ ಕೆಲವು ಗಿಡಗಳನ್ನ ಮನೆಯಲ್ಲಿ ಬೆಳೆಸಬಾರದೆಂದು ಹೇಳುತ್ತಾರೆ. ನಿಮ್ಮ ಮನೆಯ ಒಳಗಡೆ ಅಪ್ಪಿತಪ್ಪಿಯೂ ಈ 8 ಗಿಡಗಳು ಬೆಳೆದರೆ ಅವುಗಳನ್ನು ತಕ್ಷಣವೇ ಕಿತ್ತು ಬಿಸಾಕಿ. ಈಗ ಆ ಗಿಡಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮಲ್ಲಿ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಭಾರತದ ಸೂತ್ರಧಾರಿಯಾಗಿರುವ ಶ್ರೀಕೃಷ್ಣನ ಭಕ್ತರು ಯಾರಾದರೂ ಇದ್ದರೆ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಅನ್ನು ಮಾಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲಾ ವಿಡಿಯೋಗಳು ಕೂಡ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ತಲುಪುತ್ತವೆ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ವಿಡಿಯೋ ನೋಡೋಣ. ಪ್ಲಮ್ ಗಿಡ. ಪ್ಲಮ್ ಹಣ್ಣುಗಳು ತಿನ್ನುವುದಕ್ಕೆ ತುಂಬಾ ರುಚಿಕರವಾಗಿರುತ್ತವೆ. ಆದ್ರೆ ಇವುಗಳನ್ನ ಮನೆಯ ಒಳಗಡೆ ನೆಡುವುದು ಅಶುಭವಾಗಿ ಪರಿಗಣಿಸುತ್ತಾರೆ. ಮನೆಯಲ್ಲಿ ನೆಡುವುದರಿಂದ ಕಷ್ಟಗಳನ್ನು ಸೃಷ್ಟಿ ಮಾಡುತ್ತವೆ. ಪ್ಲಮ್ ಗಿಡಗಳಿಗೆ ಮುಳ್ಳುಗಳು ಇರುವುದರಿಂದ ಇವು ಮನೆಗೆ ಪ್ರತಿಕೂಲ ಶಕ್ತಿಯನ್ನ ತೆಗೆದುಕೊಂಡು ಬರುತ್ತವೆ. ಪ್ಲಮ್ ಗಿಡಗಳನ್ನ ಮನೆಯಲ್ಲಿ ನೆಡುವುದರಿಂದ ಕುಟುಂಬ ಸದಸ್ಯರಲ್ಲಿ ಜಗಳಗಳು, ಒಡೆದಾಟಗಳು ಶುರುವಾಗುತ್ತವೆ. ಇವು ಮನೆಯಲ್ಲಿದ್ದರೆ ದುಡ್ಡಿನ ಕೊರತೆ ಶುರುವಾಗುತ್ತದೆ. ಆರ್ಥಿಕವಾಗಿ ನಷ್ಟವಾಗುವ ಪರಿಸ್ಥಿತಿ ಎದುರಾಗುತ್ತದೆ. ಒಟ್ಟಿನಲ್ಲಿ ಮುಳ್ಳಿರುವ ಗಿಡಗಳು ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಹುಣಸೆ ಮರ. ಮನೆಯ ಆವರಣದಲ್ಲಿ ಹುಣಸೆ ಮರವು ಕೂಡ ಇರಬಾರದು. ಇದು ಮನೆಯಲ್ಲಿದ್ದರೆ ಪ್ರತಿಕೂಲ ಶಕ್ತಿಗಳು ಬರುವುದಕ್ಕೆ ಕಾರಣವಾಗುತ್ತವೆ. ಅಷ್ಟೇ ಅಲ್ಲದೆ ಭೂತ ಪ್ರೇತ ಭಯವನ್ನು ಕೂಡ ಸೃಷ್ಟಿ ಮಾಡುತ್ತವೆ ಎಂದು ನಂಬುತ್ತಾರೆ. ಹುಣಸೆ ಮರ ವಾಸ್ತು ಪ್ರಕಾರ ಪ್ರತಿಕೂಲ ಪ್ರಭಾವವನ್ನು ಹೊಂದಿರುತ್ತದೆ. ಹುಣಸೆ ಮರವನ್ನ ಮನೆಯ ಒಳಗಡೆ ನೆಡುವುದರಿಂದ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಹಾನಿಕರವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಎಲ್ಲರೂ ನಂಬುತ್ತಾರೆ. ಆದ್ದರಿಂದ ಮರೆತು ಕೂಡ ಮನೆಯ ಆವರಣದಲ್ಲಿ ಹುಣಸೆ ಮರವನ್ನು ನೆಡಬಾರದು ಎಂದು ಹೇಳುತ್ತಾರೆ. ಮನೆಯ ಸುತ್ತಲೂ ಹುಣಸೆ ಮರವನ್ನ ಬೆಳೆಸುವುದರಿಂದ ಮನೆಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡುತ್ತದೆ. ಎಕ್ಕದ ಗಿಡ. ವಾಸ್ತು ಪ್ರಕಾರ ಹಾಲು ಬರುವ ಎಕ್ಕದ ಗಿಡವನ್ನ ಮನೆಯಲ್ಲಿಡಬಾರದು. ಒಂದು ವೇಳೆ ಇದ್ದರೆ ಇದು ಮನೆಗೆ ಪ್ರತಿಕೂಲ ಶಕ್ತಿಯನ್ನ ತೆಗೆದುಕೊಂಡು ಬರುತ್ತದೆ. ಇದರ ಪ್ರತಿಕೂಲ ಶಕ್ತಿಯ ಪ್ರಭಾವದಿಂದ ಮನೆಯಲ್ಲಿರುವ ಎಲ್ಲರೂ ಅನಾರೋಗ್ಯಕ್ಕೀಡಾಗುವ ಅವಕಾಶವಿರುತ್ತದೆ. ಆದ್ದರಿಂದ ಈ ರೀತಿಯ ಗಿಡಗಳನ್ನ ಮನೆಯಿಂದ ಕಿತ್ತಾಕಬೇಕು. ಇವುಗಳನ್ನ ಕೇವಲ ಹೊಲದಲ್ಲಿ ಮತ್ತು ಮೈದಾನದ ಪ್ರದೇಶಗಳಲ್ಲಿ ಬೆಳೆಯುವುದಕ್ಕೆ ಬಿಡಬೇಕು. ಅರಳಿ ಮರ ಅಥವಾ ಅಶ್ವತ್ಥ ಮರ. ಜನರು ದೇವಸ್ಥಾನದಲ್ಲಿ ಯಾವಾಗಲೂ ಅರಳಿ ಮರಕ್ಕೆ ಪೂಜೆ ಮಾಡುತ್ತಿರುತ್ತಾರೆ. ಆದ್ರೆ ಇದನ್ನ ಮನೆಯಲ್ಲಿ ಬೆಳೆಸಬೇಕಂತ ಕೇಳಿದ್ರೆ ಬೇಡ ಅಂತಾನೆ ಹೇಳಬಹುದು. ಮನೆಯ ಆವರಣದಲ್ಲಿ ಅರಳಿ ಮರವನ್ನ ನೆಡುವುದರಿಂದ ತಾಯಿಕುಲ ಶಕ್ತಿ ಬರುತ್ತದೆ ಎಂದು ಸ್ವಲ್ಪ ಮಂದಿ ನಂಬುತ್ತಾರೆ. ಆದ್ದರಿಂದ ಇದು ಪೂರ್ತಿಯಾಗಿ ತಪ್ಪು. ವಾಸ್ತು ಪ್ರಕಾರ ಅಪ್ಪಿತಪ್ಪಿಯೂ ಕೂಡ ಮನೆಯಲ್ಲಿ ಅರಳಿ ಗಿಡವನ್ನ ನೆಡಬಾರದು ಎಂದು ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಇದನ್ನ ದೇವಾಲಯದಲ್ಲಿ ಇಲ್ಲವೇ ಇತರೆ ಪವಿತ್ರ ಸ್ಥಳದಲ್ಲಿ ನೆಡಬೇಕು. ಇದು ಮನೆಯಲ್ಲಿದ್ದರೆ ನಿಮ್ಮ ಪೂರ್ತಿ ಸಂಪತ್ತನ್ನ ನಾಶ ಮಾಡುತ್ತದೆ. ಗೋರಂಟಿ ಗಿಡ. ತುಂಬಾ ಮಂದಿ ಗೋರಂಟಿ ಗಿಡವನ್ನ ಮನೆಯ ಆವರಣದಲ್ಲಿ ಬೆಳೆಸುತ್ತಾರೆ. ಆದ್ರೆ ಅದು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಇದ್ದರೇನೆ ಒಳ್ಳೆಯದು. ನೀವು ವಾಸ ಮಾಡುವ ಮನೆಯ ಹತ್ತಿರದಲ್ಲಿ ಇದ್ದರೆ ಬಡತನ ಆವರಿಸುವ ಅವಕಾಶವಿದೆ. ಗೋರಂಟಿ ಗಿಡವು ಮನೆಯಲ್ಲಿರುವುದು ಯಾವುದೇ ರೀತಿಯಲ್ಲಿಯೂ ಕೂಡ ಶ್ರೇಯಸ್ಸಲ್ಲವೆಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಿದ್ದಾರೆ. ಗೋರಂಟಿ ಗಿಡ ಮನೆಯಲ್ಲಿದ್ದರೆ ಪ್ರತಿಕೂಲ ಆಲೋಚನೆಗಳು ಬರುತ್ತವೆ ಎಂದು ಆ ಗೃಹಸ್ಥನು ಪ್ರಶಾಂತವಾಗಿ ಜೀವಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಆದ್ದರಿಂದ ಈ ಗಿಡವನ್ನ ಮನೆಯ ಆವರಣದಲ್ಲಿ ನೆಡದೆ ಮನೆಯಿಂದ ದೂರ ಬೆಳೆಸುವುದು ಒಳ್ಳೆಯದು. ಹತ್ತಿ ಗಿಡ. ಕೆಲವರು ಹತ್ತಿ ಪೂಜೆಗೆ ಉಪಯೋಗವಾಗುತ್ತದೆ ಎಂಬ ಉದ್ದೇಶದಿಂದ ಹತ್ತಿ ಗಿಡವನ್ನ ಮನೆಯ ಆವರಣದಲ್ಲಿ ಬೆಳೆಸುತ್ತಾರೆ. ಆದ್ರೆ ಅವುಗಳನ್ನ ಸಾಧ್ಯವಾದಷ್ಟು ದೂರದಲ್ಲಿ ಬೆಳೆಯುವುದು ಒಳ್ಳೆಯದು. ಹತ್ತಿ ಗಿಡ ಮನೆಯಲ್ಲಿದ್ದರೆ ಅನೇಕ ರೀತಿಯ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತದೆ. ಕ್ಯಾಕ್ಟಸ್ ಗಿಡ. ಕ್ಯಾಕ್ಟಸ್ ಇಲ್ಲವೇ ಅದಕ್ಕೆ ಸಂಬಂಧಪಟ್ಟ ಗಿಡಗಳನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮನೆಯ ಆವರಣದಲ್ಲಿ ಬೆಳೆಸಬಾರದು. ಅವುಗಳಿಂದ ವಾಸ್ತು ದೋಷ ಉಂಟಾಗಿ ಬಡತನ ನಿಮ್ಮನ್ನ ಅಟ್ಟಾಡಿಸುತ್ತದೆ. ನಿಮ್ಮ ಅಚ್ಚುಮೆಚ್ಚಿನ ಗುಲಾಬಿ ಗಿಡವು ಕೂಡ ಕ್ಯಾಕ್ಟಸ್ ಜಾತಿಗೆ ಸೇರಿರುವಂತದ್ದು. ಆ ಗುಲಾಬಿ ಗಿಡ ಸೇರಿದಂತೆ ಕ್ಯಾಕ್ಟಸ್ ಜಾತಿಗೆ ಸೇರಿದ ಇನ್ನಿತರೆ ಗಿಡಗಳನ್ನು ಕೂಡ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ತಾಳೆ ಮತ್ತು ಖರ್ಜೂರದ ಮರ. ತಾಳೆ ಮರವನ್ನ ಅಲಂಕಾರದ ಮರವಾಗಿ ಭಾವಿಸುತ್ತಾರೆ. ಇದನ್ನು
ಇದನ್ನು ಮನೆಯ ಆವರಣದಲ್ಲಿ ನೆಡಬಾರದು, ಏಕೆಂದ್ರೆ ಇದು ಮನೆಗೆ ಆರ್ಥಿಕ ಸಂಕಷ್ಟವನ್ನ ತೆಗೆದುಕೊಂಡು ಬರುತ್ತದೆ. ಖರ್ಜೂರದ ಹಣ್ಣು ತಿನ್ನುವುದಕ್ಕೆ ತುಂಬಾ ರುಚಿಕರವಾಗಿರುತ್ತವೆ, ಆದರೆ ಈ ಖರ್ಜೂರದ ಮರಗಳು ಮನೆಗೆ ಶುಭ ಫಲಗಳನ್ನ ತೆಗೆದುಕೊಂಡು ಬರುವುದಿಲ್ಲ. ಇವು ತುಂಬಾ ಎತ್ತರವಾಗಿರುವುದರಿಂದ ಕುಟುಂಬ ಸದಸ್ಯರ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟಕರವಾಗುತ್ತದೆ. ಆದ್ದರಿಂದ ಈ ಮರಗಳನ್ನ ಅಪ್ಪಿತಪ್ಪಿ ಕೂಡ ಮನೆಯ ಆವರಣದಲ್ಲಿ ನೆಡಬಾರದು. ಸ್ನೇಹಿತರೆ, ಇಲ್ಲಿಯವರೆಗೂ ಮನೆಯ ಒಳಗಡೆ ಯಾವ ರೀತಿಯ ಗಿಡಗಳನ್ನ ನೆಡಬಾರದು. ಈಗ ಮನೆಯಲ್ಲಿ ಯಾವ ರೀತಿಯ ಗಿಡಗಳನ್ನ ಬೆಳೆಸಬೇಕೆಂದು ಈಗ ತಿಳಿದುಕೊಳ್ಳೋಣ. ಹಾಗೆ ಆ ಗಿಡಗಳನ್ನು ಬೆಳೆಸುವುದರಿಂದ ಉಪಯೋಗವೇನೆಂದು ಕೂಡ ತಿಳಿದುಕೊಳ್ಳೋಣ ಬನ್ನಿ. ಮನಿ ಪ್ಲಾಂಟ್ ವಿಜಯವನ್ನು, ಸಂಪತ್ತನ್ನು ಆಕರ್ಷಿಸುತ್ತದೆ. ಇದು ಕುಟುಂಬದ ಆರ್ಥಿಕ ಭಾರವನ್ನ ಕಡಿಮೆ ಮಾಡುತ್ತದೆ. ಈ ಗಿಡಗಳನ್ನು ಬೆಳೆಸುವಾಗ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಷಯವೇನು ಅಂದ್ರೆ ಅವುಗಳನ್ನು ಆಗ್ನೇಯ ಭಾಗದಲ್ಲಿ ಇಡಬೇಕು. ಹಾಗೆ ಆ ಗಿಡಗಳನ್ನ ಯಾರಿಗೂ ಕೂಡ ಬಹುಮಾನದ ರೂಪದಲ್ಲಿ ಕೊಡಬಾರದು. ಬಾಳೆ ಗಿಡ ಪವಿತ್ರವಾದದ್ದು ಮತ್ತು ಪೂಜಿಸಲ್ಪಡುವುದರಿಂದ ಮನೆಯಲ್ಲಿ ಬೆಳೆಸಬೇಕಾದವುಗಳಲ್ಲಿ ಅತಿ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ. ಇಂದು ಗ್ರಂಥಗಳ ಪ್ರಕಾರ ಬಾಳೆ ಗಿಡ ಮನೆಯ ವಾಸ್ತವಕ್ಕೆ ತುಂಬಾ ಮುಖ್ಯವಾಗಿರುವಂತದ್ದು, ಏಕೆಂದ್ರೆ ಇದು ಶ್ರೀ ಮಹಾವಿಷ್ಣುವಿನ ಪ್ರತೀಕವೆಂದು ಹೇಳಲಾಗಿದೆ. ಗುರುವಾರ ಶ್ರೀ ಮಹಾವಿಷ್ಣುವಿನ ದಿನವೆಂದು ಪರಿಗಣಿಸಲಾಗಿದೆ. ಅಂದು ಜನರು ಶ್ರೀ ಮಹಾವಿಷ್ಣುವಿನ ಜೊತೆ ಬಾಳೆ ಗಿಡವನ್ನು ಕೂಡ ಪ್ರಾರ್ಥಿಸುತ್ತಾರೆ. ಆದ್ದರಿಂದ ವಾಸ್ತು ಪ್ರಕಾರ ಈ ಗಿಡವು ಅತಿ ಪವಿತ್ರವಾದ ಮತ್ತು ಮುಖ್ಯವಾದ ಗಿಡಗಳಲ್ಲಿ ಒಂದು. ವಾಸ್ತು ಪ್ರಕಾರ ಬಾಳೆ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು. ತುಳಸಿ ಗಿಡ ಇದು ಹಿಂದೂ ಧರ್ಮದಲ್ಲಿ ಅತಿ ಪವಿತ್ರವಾದ ಗಿಡ. ಒಳ್ಳೆಯ ಆರೋಗ್ಯ ಮತ್ತು ಸಂಪತ್ತನ್ನು ತೆಗೆದುಕೊಂಡು ಬರುವುದಕ್ಕೆ ಇದು ತುಂಬಾ ಮುಖ್ಯವಾದದ್ದು. ಭಾರತೀಯರ ಗೃಹ ಪ್ರವೇಶ ಮಾರ್ಗದ ಸಮೀಪದಲ್ಲಿ ಇದು ಕಾಣಿಸುತ್ತದೆ. ತುಳಸಿಯನ್ನ ವೃಂದ ದೇವಿ ಅಂತಲೂ ಕೂಡ ಕರೆಯುತ್ತಾರೆ. ತುಳಸಿ ಗಿಡ ಯಾವ ಮನೆಯಲ್ಲಿರುತ್ತೋ ಆ ಮನೆಯನ್ನ ಶ್ರೀಕೃಷ್ಣನು ರಕ್ಷಣೆ ಮಾಡುತ್ತಾರೆಂದು ದೇವಿ ಭಾಗವತದಲ್ಲಿ ಹೇಳಲಾಗಿದೆ. ಆದ್ದರಿಂದ ತಪ್ಪದೆ ತುಳಸಿ ಗಿಡವನ್ನ ನಿಮ್ಮ ಮನೆಯಲ್ಲಿ ಬೆಳೆಸಿರಿ. ಬೇವಿನ ಗಿಡ ಉಪಯುಕ್ತವಾದ ಔಷಧಿ ಗಿಡ. ಈ ಬೇವಿನ ಗಿಡ ಇದು ಸ್ಥಾಯಿ ಕುಲ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅನೇಕ ರೋಗಗಳನ್ನು ಗುಣಪಡಿಸುವುದಕ್ಕೆ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ವಾಸ್ತು ಶಾಸ್ತ್ರದ ಪ್ರಕಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಬೇವಿನ ಗಿಡವನ್ನು ನೆಡಬೇಕು. ಲೆವೆಂಡರ್ ಅದರ ಸುವಾಸನೆ ಒತ್ತಡವನ್ನ ತಗ್ಗಿಸುವುದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ಈ ವಾಸ್ತು ಗಿಡ ಒಳ್ಳೆಯ ಶಕ್ತಿಯನ್ನ ಆಕರ್ಷಿಸುತ್ತದೆ. ಹಾಗೆಯೇ ಆರೋಗ್ಯ ಪರವಾಗಿ ಹೊಡೆತದಿಂದ ನರಗಳಿಗೆ ಉಪಶಮನವನ್ನು ನೀಡುತ್ತದೆ. ಇದು ಅಂತರ್ಗತ ಸಾಮರಸ್ಯವನ್ನ ಪ್ರೋತ್ಸಾಹಿಸುತ್ತದೆ ಮತ್ತು ಅಂತರ್ಹಿತ ರಾಕ್ಷಸರನ್ನ ಕೊಲ್ಲುವುದಕ್ಕೆ ಸಹಾಯ ಮಾಡುತ್ತದೆ. ಸ್ನೇಕ್ ಪ್ಲಾಂಟ್ ಪಾಸಿಟಿವ್ ಎನರ್ಜಿಯನ್ನ ವೃದ್ಧಿಸುತ್ತದೆ. ಇದು ಆಕ್ಸಿಜನ್ ಪ್ರಭಾವವನ್ನ ಪ್ರೋತ್ಸಾಹಿಸುತ್ತದೆ. ಕಿಟಕಿ ಪಕ್ಕ ಇರುವ ಪ್ರದೇಶದಲ್ಲಿ ಇದನ್ನು ಇಟ್ಟರೆ ಪ್ರಶಾಂತವಾದ ವಾತಾವರಣವನ್ನ ನೀಡುತ್ತದೆ. ಆರ್ಕಿಡ್ ಪ್ಲಾಂಟ್ ಶ್ರೇಯಸ್ಸು, ವಿಜಯಕ್ಕೆ ಪ್ರಾತಿನಿಧ್ಯವನ್ನ ವಹಿಸುತ್ತದೆ. ಮನೆಗೆ ಸ್ಥಾಯಿ ಕುಲ ಶಕ್ತಿಯನ್ನು ನೀಡುವುದು ಮಾತ್ರವಲ್ಲ, ವಾಸ್ತು ಗಿಡಗಳಲ್ಲಿ ಇದು ಕೂಡ ಒಂದಾಗಿದೆ. ಬೇರು ಗಿಡ ವಾಸ್ತವವಾಗಿ ಮನೆಗೆ ಅದೃಷ್ಟ, ಕೀರ್ತಿ, ಪ್ರಶಾಂತತೆ ಮತ್ತು ಹಣವನ್ನ ತರುತ್ತದೆ. ಇದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಬಹುಮಾನವಾಗಿ ಕೊಡಬಹುದು. ಅಶೋಕ ಮರ ದುಃಖ ಮತ್ತು ಕಷ್ಟಗಳನ್ನ ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ ಮತ್ತು ಶ್ರೇಯಸ್ಸನ್ನು ತರುತ್ತದೆ. ಆದ್ದರಿಂದ ಮನೆಯ ಆವರಣದಲ್ಲಿ ಇದನ್ನ ನೆಡಬೇಕು. ಅಕಸ್ಮಾತ್ ನಿಮಗೆ ಸ್ಥಳ ಕಡಿಮೆ ಇದ್ದರೆ ನಿಮ್ಮ ಮನೆಯ ಚಾವಣಿಯ ಮೇಲೆ ಒಂದು ಕುಂಡದಲ್ಲಿ ಅಶೋಕ ಗಿಡವನ್ನ ಇಡಬೇಕೆಂದು ವಾಸ್ತು ಶಾಸ್ತ್ರ ಹೇಳುತ್ತದೆ. ಪ್ರತಿ ಮನೆಗೂ ಕಳೆಯನ್ನ ತರುವುದೇ ಈ ಗಿಡಗಳು. ದೈವಾತ್ಮವನ್ನು ವೃದ್ಧಿಸುವ ತುಳಸಿ, ವೀಳ್ಯದೆಲೆಯಿಂದ ಹಿಡಿದು ಮನಿ ಪ್ಲಾಂಟ್ ವರೆಗೂ ಎಲ್ಲರ ಮನೆಯ ಆವರಣದಲ್ಲಿ ಅಂದವಾಗಿ ಆವರಿಸಿಕೊಳ್ಳುವುದು ಈ ಗಿಡಗಳೇ. ಇವು ಮನೆಗೆ ಶೋಭೆಯ ಜೊತೆ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನ, ಸ್ವಚ್ಛವಾದ ಗಾಳಿಯನ್ನ ನೀಡುತ್ತವೆ. ಗಿಡಗಳು ನಮ್ಮ ಸುತ್ತಮುತ್ತ ಇದ್ದರೆ ಮಾನಸಿಕ ಸ್ಥಿತಿಯನ್ನ ಉತ್ತಮಗೊಳಿಸುತ್ತವೆ. ಹಾಗೆಯೇ ಸೌಕರ್ಯಯುತವಾದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತವೆ. ಇಂತಹ ಗಿಡಗಳನ್ನ ಮನೆಯಲ್ಲಿ, ವ್ಯಾಪಾರದ ಪ್ರದೇಶಗಳಲ್ಲಿ ಇಡುವುದರಿಂದ ವಾಸ್ತು ಪ್ರಕಾರ ಅನೇಕ ಪ್ರಯೋಜನಗಳು ದೊರೆಯುತ್ತವೆ. ಈ ಗಿಡಗಳು ಆರೋಗ್ಯ, ವಿಜಯ, ಸ್ಥಾಯಿ ಕುಲ ಶ್ರೇಯಸ್ಸನ್ನ ಆಕರ್ಷಿಸುವುದಕ್ಕೆ ತುಂಬಾ ಸಹಾಯ ಮಾಡುತ್ತವೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಗಿಡಗಳನ್ನ ಬೆಳೆಸಿರಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದಗಳು.